ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದ್ರು. ಬನ್ನಿ ಇವತ್ತು ಒಂದು ದೀಪ ಮಾಡೋ ವಿಧಾನವನ್ನು ನೋಡೋಣ ಫ್ರೆಂಡ್ಸ್. ಈ ದೀಪಕ್ಕೆ ನಿಮಗೆ ಎಣ್ಣೆ ಬೇಡ ಮತ್ತು ಬತ್ತಿನೂ ಬೇಡ ಫ್ರೆಂಡ್ಸ್. ಹಾಗೆ ನೀವು 24 ಗಂಟೆ ಅದನ್ನು ಹಚ್ಚಿದ್ರೂ ಯಾವುದೇ ರೀತಿ ತೊಂದರೆ ಆಗಲ್ಲ ಫ್ರೆಂಡ್ಸ್. ಬನ್ನಿ ನೋಡೋಣ. ಇದೇ ಫ್ರೆಂಡ್ಸ್ ಆ ದೀಪ. ನಾವು ದೀಪಾವಳಿಗೆಲ್ಲ ತಗೊಬಂದಿರ್ತೀವಲ್ವ ದೀಪನ. ಆ ದೀಪ ಬ್ಯಾಟ್ರಿ ಮುಗಿದ ಮೇಲೆ ನಾವು ಈ ಥರ ಡೈರೆಕ್ಟು ಪವರಿಂದ ಉರಿಸೋ ಥರ ದೀಪವನ್ನು ರೆಡಿ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ನಮಗೆ ಬೇಕಾಗಿರೋದು 2 ದೀಪಗಳು ಮತ್ತು ಒಂದು 2 ಮೀಟರ್ಸ್ ವಯರ್ ಬೇಕು ಫ್ರೆಂಡ್ಸ್. ಆನಂತರ ಸಾಲ್ಡ್ರಿಂಗ್ ಗನ್ ಮತ್ತು ಸಾಲ್ಡ್ರಿಂಗ್ ಪೇಸ್ಟ್ ಮತ್ತು ಸಾಲ್ಡ್ರಿಂಗ್ ಲೆಡ್. ಇದರ ಬಗ್ಗೆ ಅರಿವು ಇರುವವರು ಮಾತ್ರ ಉಪಯೋಗಿಸಿ ಫ್ರೆಂಡ್ಸ್. ಚಿಕ್ಕ ಮಕ್ಕಳೆಲ್ಲ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಅದು ಗೊತ್ತಿದ್ದರೆ ಮಾತ್ರ ನೀವು ಮಾಡ್ಬೋದು ಫ್ರೆಂಡ್ಸ್. ಎಲೆಕ್ಟ್ರಿಕಲ್ ಬಗ್ಗೆ ನಿಮಗೆ ಗೊತ್ತಿದ್ದರೆ, ನಾಲೆಡ್ಜ್ ಇದ್ದರೆ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ನಾವು ಉಪಯೋಗಿಸಿರೋದು ಏನಂದರೆ ನಾರ್ಮಲ್ LED ಒಂದು ಮತ್ತು ಒಂದು ರಿಜಿಸ್ಟರ್ ಬೇಕು. ಯಾಕಂದರೆ ನಾವು 12 ವೋಲ್ಟ್ ಡೈರೆಕ್ಟ್ ಕೊಟ್ಟಾಗ ಬಲ್ಬ್ ಬರ್ನ್ ಆಗುತ್ತೆ. ಈ ರಿಜಿಸ್ಟ್ರನ್ನು ಹಾಕಿದಾಗ ಅದು ಯಾವುದೇ ರೀತಿ ಬರ್ನ್ ಆಗದೆ ಉರಿತದೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ನ್ಯೂ ಚಾನಲ್ಸ್.